ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತಾವೇನಾದರೂ ಚಲನಚಿತ್ರ ಪ್ರಿಯರಾಗಿದ್ದರೆ ಗೋಲ್ಡನ್ ಸ್ಟಾರ್ ಗಣೇಶ್ ರವರು ಅಭಿನಯಿಸಿರುವ ಮುಂಗಾರು ಮಳೆ ಭಾಗ 2 ಚಲನಚಿತ್ರವನ್ನು ನೋಡಿರುತ್ತೀರಿ. ಈ ಚಲನಚಿತ್ರದಲ್ಲಿ ಬರುವ ಕನಸಲು 100 ಬಾರಿ ಎಂಬ ಹಾಡಿನಲ್ಲಿ ಬರುವ ಅದ್ಭುತವಾದ ಜಲಪಾತ ಮತ್ತು ಹಸಿರಿನಿಂದ ಕೂಡಿದ ಸುಂದರವಾದ ಸ್ಥಳ ಯಾವುದೆಂದು ಯೋಚಿಸಿದ್ದೀರಾ? ಈ ಪ್ರಾಕೃತಿಕ ಸೊಬಗಿನಿಂದ ಕೂಡಿರುವ ಜಲಪಾತವಿರುವುದು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಎಂದು ಖ್ಯಾತಿಗೊಂಡಿರುವ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದು ಸಹಿತ ಮಲೆನಾಡಿನ ಮುಕುಟಮಣಿ ಎಂದೇ ಖ್ಯಾತಿಗೊಂಡ ಜೋಗ ಜಲಪಾತದ ಸಮೀಪದಲ್ಲಿಯೇ. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ತೆರಳುವ ಹಲವು ಪ್ರವಾಸಿಗರಿಗೆ ಅದರ ಸಮೀಪವೇ ಇರುವ ಭೀಮೇಶ್ವರ ಜಲಪಾತ ಹಾಗೂ ಭೀಮೇಶ್ವರ ದೇವಾಲಯದ ಕುರಿತು ತಿಳಿದಿರುವುದಿಲ್ಲ. ನಮ್ಮ ಪ್ರಸ್ತುತ ವಿಡಿಯೋದಲ್ಲಿ ಭಕ್ತರನ್ನಷ್ಟೇ ಅಲ್ಲ, ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುವ ಭೀಮೇಶ್ವರ ಜಲಪಾತ ಮತ್ತು ದೇವಾಲಯದ ಬಗ್ಗೆ ಹಲವಾರು ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಭೀಮೇಶ್ವರ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತುತ್ತ ತುದಿಯ ಯಾತ್ರಾ ಸ್ಥಳವಾಗಿದೆ. ಜೋಗ ಜಲಪಾತದಿಂದ ಭಟ್ಕಳಕ್ಕೆ ತೆರಳುವ ಮಾರ್ಗ ಮಧ್ಯೆ ದಟ್ಟ ಕಾಡಿನಲ್ಲಿ ಈ ಅದ್ಭುತ ಜಲಪಾತ ದೊರೆಯುತ್ತದೆ. ಈ ಜಲಪಾತದ ವಿಶೇಷತೆ ಎಂದರೆ ಜಲಪಾತದ ನೀರು ಎಂತಹ ಕಡು ಬೇಸಿಗೆಯಲ್ಲೂ ಬತ್ತುವುದಿಲ್ಲ. ಇಲ್ಲಿ ಒಂದು ಚಿಕ್ಕ ಕಲ್ಲಿನ ದೇವಾಲಯವಿದೆ. ಈ ದೇವಾಲಯ ನಮ್ಮ ಕರ್ನಾಟಕದಲ್ಲಿಯೇ ಅತ್ಯಂತ ಪುರಾತನವಾದ ದೇವಸ್ಥಾನವಾಗಿದೆ. ಪುರಾಣ ಕಥೆಗಳ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಪಾಂಡವರು ಅರಗಿನ ಮನೆಯ ಬೆಂಕಿಯಿಂದ ಪಾರಾಗಿ ಅಜ್ಞಾತವಾಸದಲ್ಲಿರುವಾಗ ಈ ಪ್ರದೇಶಕ್ಕೆ ಆಗಮಿಸುತ್ತಾರಂತೆ. ಒಂದು ಮಹಾಶಿವರಾತ್ರಿಯ ದಿನ ಕುಂತಿ ತಾಯಿಗೆ ಶಿವನ ಪೂಜೆ ಮಾಡಲು ಸಮೀಪದಲ್ಲೆಲ್ಲೂ ಶಿವಲಿಂಗವೂ ದೊರಕದೆಯೇ ಭೀಮಸೇನನು ಕಾಶಿಯಿಂದಲೇ ಒಂದು ಲಿಂಗವನ್ನು ತಂದು ಅದನ್ನು ತನ್ನ ಸಹೋದರರಾದ ಧರ್ಮರಾಯರಿಂದ ಪ್ರತಿಷ್ಠಾಪನೆ ಮಾಡಿಸಿ ತಾಯಿಯಾದ ಕುಂತಿದೇವಿಯ ಆಸೆಯನ್ನು ಈಡೇರಿಸುತ್ತಾರೆ. ಹೀಗೆ ಈ ದೇವಾಲಯದ ಪ್ರತಿಷ್ಠಾಪನೆಗೆ ಭೀಮಸೇನನೇ ಕಾರಣನಾದ್ದರಿಂದ ಈ ದೇವಾಲಯಕ್ಕೆ ಭೀಮಲಿಂಗೇಶ್ವರ ಎಂಬ ಹೆಸರು ಬಂದಿದೆ. ಹೀಗೆ ಭೀಮನು ತಂದ ಲಿಂಗದ ಅಭಿಷೇಕಕ್ಕಾಗಿಯೇ ನೀರಿನ ಕೊರತೆಯುಂಟಾದಾಗ ಅರ್ಜುನನು ತನ್ನ ಬಾಣವನ್ನು ಹೂಡುತ್ತಾನೆ. ಅರ್ಜುನನ ಬಾಣದಿಂದ ಚಿಮ್ಮುವ ನೀರಿನ ಜರಿಯೇ ಇಲ್ಲಿನ ಸರಳ ಹೊಳೆ. ಈ ಸರಳ ಹೊಳೆ ದೇವಸ್ಥಾನಕ್ಕಿಂತ 100 ಅಡಿ ಮೇಲ್ಭಾಗದಲ್ಲಿ ಜನಿಸಿ ವರ್ಷ ಪೂರ್ತಿ ಮೈದುಂಬಿ ಹರಿಯುತ್ತದೆ. ಈ ಸರಳ ಹೊಳೆಯ ಮತ್ತೊಂದು ವಿಶೇಷತೆ ಎಂದರೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿದಂತೆಲ್ಲ ನೀರಿನ ಹರಿವಿನ ಪ್ರಮಾಣವೂ ಸಹ ತನ್ನಷ್ಟಕ್ಕೆ ತಾನೇ ಹೆಚ್ಚುತ್ತದೆ. ಈ ಭೀಮೇಶ್ವರ ದೇವಾಲಯವನ್ನು ಸ್ಥಳೀಯವಾಗಿ ದೊರಕುವ ಕಲ್ಲಿನ ಬಂಡೆಯನ್ನೇ ಹಲಗೆಯಾಗಿ ಉಪಯೋಗಿಸಿ ನಿರ್ಮಿಸಲಾಗಿದೆ. ದೇವಾಲಯದ ಎದುರುಗಡೆ ಒಂದು ಬೃಹತ್ ಬಂಡೆ 2 ಚೂರಾಗಿದೆ. ಒಂದು ಬಂಡೆಯ ತುಂಡಿನ ಮೇಲೆ ಭೀಮಸೇನನ ಕಾಲಿನ ಹೆಜ್ಜೆಯ ಗುರುತಿದೆ. ದೇವಾಲಯ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಭೀಮಸೇನನು ಒಂದು ಕಲ್ಲಿನ ಬಂಡೆಯನ್ನು ಹಲಗೆಯಾಗಿ ಮಾರ್ಪಾಡು ಮಾಡುವ ಸಂದರ್ಭದಲ್ಲಿ ಆ ಕಲ್ಲಿಗೆ ಒದ್ದಾಗ ಈ ಗುರುತು ಉಂಟಾಗಿದೆಯಂತೆ. ಭೀಮಲಿಂಗೇಶ್ವರ ದೇವಾಲಯದ ಸುತ್ತಮುತ್ತಲಿನ ಕಾಡನ್ನು ಹಿಡಿಂಬಾವನ ಎಂದು ಸಹ ಕರೆಯಲಾಗುತ್ತದೆ. ಈ ಕಾಡು ಪ್ರಕೃತಿ ಸಹಜ ವನಸ್ಪತಿಗಳಿಂದ ತುಂಬಿ ತುಳುಕಾಡುತ್ತಿದೆ. ದ್ರಾವಿಡ ಶೈಲಿಯಲ್ಲಿ ಕಲ್ಲಿನ ಚಾವಣಿಯನ್ನು ಹೊಂದಿ ಸುಂದರವಾಗಿ ನಿರ್ಮಾಣಗೊಂಡ ದೇವಾಲಯದ ಮುಖ್ಯ ದ್ವಾರದಲ್ಲಿ ಬೃಹದಾಕಾರದ ನಂದಿ ಮಂಟಪವಿದೆ. ಈ ನಂದಿ ಮಂಟಪವು 12 ಕಂಬಗಳ ಮೇಲೆ ನಿಂತಿರುವುದು ವಿಶೇಷವಾಗಿದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಗಣಪತಿ ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನವರ ವಿಗ್ರಹಗಳಿವೆ. ದೇವಾಲಯದ ಹಿಂಭಾಗದಲ್ಲಿ ಒಂದು ಗುಹೆ ಇದೆ. ಭೀಮಸೇನನು ಇದೇ ಗುಹೆಯಿಂದ ಕಾಶಿಗೆ ತೆರಳಿ ಶಿವಲಿಂಗವನ್ನು ತಂದನೆಂದು ನಂಬಲಾಗುತ್ತದೆ. ಪ್ರತಿ ವರ್ಷವೂ ಮಹಾಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ಜಾತ್ರೆ ನೆರವೇರುತ್ತದೆ. ಆ ಸಮಯದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಈ ಭೀಮೇಶ್ವರ ದೇವಸ್ಥಾನ ಮತ್ತು ಜಲಪಾತವು ಇನ್ನೂ ಅಜ್ಞಾತವಾಗಿಯೇ ಉಳಿದಿರುವ ಕಾರಣ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರುವುದಿಲ್ಲ. ಆದ್ದರಿಂದಲೇ ಇಲ್ಲಿನ ಪರಿಸರವಿನ್ನೂ ಸ್ವಚ್ಛವಾಗಿದೆ ಎಂದು ಹೇಳಬಹುದಾಗಿದೆ.
ದೇವಾಲಯದ ಪ್ರಶಾಂತ ವಾತಾವರಣ, ಸ್ವಚ್ಛವಾದ ಗಾಳಿ, ಪಕ್ಷಿಗಳ ಕಲರವ ಇವೆಲ್ಲವೂ ನೋಡುಗರಲ್ಲಿ ಧನ್ಯತಾಭಾವವನ್ನು ಮೂಡಿಸುತ್ತದೆ. ಈ ಜಲಪಾತವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಕೇಂದ್ರದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಜೋಗ ಜಲಪಾತದ ಸಮೀಪವೇ ಇರುವ ಕಾರ್ಗಲ್ ಭಟ್ಕಳ ಮುಖ್ಯ ರಸ್ತೆಯಲ್ಲಿ ಕಾರ್ಗಲ್ನಿಂದ ಸುಮಾರು 25 ಕಿಲೋಮೀಟರ್ ಸಾಗಿದರೆ ಕೋಗಾರ್ ಎಂಬ ಪುಟ್ಟ ಊರು ದೊರಕುತ್ತದೆ. ಇಲ್ಲಿನಿಂದ ಕೋಗಾರ್ ಘಾಟಿ ಪ್ರಾರಂಭವಾಗುತ್ತದೆ. ಅಲ್ಲಿನಿಂದ 3 ಕಿಲೋಮೀಟರ್ ಮುಂದೆ ಸಾಗಿದರೆ ಬಲಕ್ಕೆ ಮಣ್ಣಿನ ರಸ್ತೆಯೊಂದು ದೊರಕುತ್ತದೆ. ಅಲ್ಲಿನಿಂದ 2 ಕಿಲೋಮೀಟರ್ ಮುಂದೆ ಸಾಗಿದರೆ ಭೀಮೇಶ್ವರ ಬೆಟ್ಟದ ಬುಡವು ದೊರಕುತ್ತದೆ. ಇಲ್ಲಿನಿಂದ ಮುಂದೆ ಕಾಲ್ನಡಿಗೆಯಲ್ಲಿ 1 ಕಿಲೋಮೀಟರ್ ಸಾಗಿದಾಗ ದೇವಸ್ಥಾನವು ಕಾಣಸಿಗುತ್ತದೆ. ಬೆಟ್ಟ ಮತ್ತು ಕಲ್ಲು ಬಂಡೆಗಳಿಂದ ಕೂಡಿರುವ ಈ ಜಾಗಕ್ಕೆ ತೆರಳುವ ಮಾರ್ಗದಲ್ಲಿ ನಡೆದುಕೊಂಡು ತೆರಳಲು ಸ್ವಲ್ಪ ಆಯಾಸವೆನಿಸಿದರೂ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ ಆ ಆಯಾಸವನ್ನೆಲ್ಲ ಮರೆಸುತ್ತದೆ. ತಾವುಗಳು ಸಹ ನಮ್ಮ ಕನ್ನಡ ನಾಡಿನ ಮಲೆನಾಡಿನ ದಟ್ಟ ಅನುಭವವನ್ನು ಕಟ್ಟಿಕೊಡುವ ಭೀಮೇಶ್ವರ ಜಲಪಾತ ಹಾಗೂ ಭೀಮೇಶ್ವರನ ಸನ್ನಿಧಿಯನ್ನು ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.